ಮಧು ಸರ್ ಹೇಳಿದ್ರು ಆರ್ಟಿಸ್ಟ್ಗಳೆಲ್ಲ ಆಕಾಶದಲ್ಲಿ ಬಂದಿದ್ದಾರೆ ಅಂತ. ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸಣ್ಣದಾಗೆ ಹೇಳಬೇಕು. ಖಂಡಿತ ಆಕಾಶದಿಂದನೇ ಬಂದಿದ್ದು. ಈ ಚಿತ್ರ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಥರ ಹೇಳಬೇಕು ಅಂದರೆ, ನಮ್ಮ ಚಿತ್ರದ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೋದು. ಈ ಚಿತ್ರದಲ್ಲಿ ಪೈಲಟು ಮತ್ತು ಕೋ ಪೈಲಟು ನಮ್ಮ ಡೈರೆಕ್ಟರ್, ಸ್ಟೋರಿ ರೈಟ್ರು ಕ್ಯಾಬಿನಲ್ಲಿ ಕಾಕ್ಪಿಟ್ಟಲ್ಲಿ ಇರಬೇಕು. ಬಟ್ ನಮ್ಮ ಕಾಕ್ಪಿಟ್ಟಲ್ಲಿ ನಮ್ಮ ಡೈರೆಕ್ಟರ್ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿಯವ್ರು ಸೇರಿಕೊಂಡ್ರು. ಸೊ ಅವರವರು ಡ್ಯೂಟಿನ ಕಾಕ್ಪಿಟ್ಟಲ್ಲಿ ಕರೆಕ್ಟಾಗಿ ಮಾಡಿದ್ದಕ್ಕೆ ನಾವು ಆರಾಮಾಗಿ ಲ್ಯಾಂಡ್ ಆದ್ವಿ. ಮತ್ತು ಈ ಏರ್ ಹಾಸ್ಟೆಲ್ಸಾಗೆಲ್ಲ ನಮ್ಮ ಕ್ಯಾಮ್ರಾಮೆನು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮುರಳಿ, ಮತ್ತು ಎಡಿಟರು, ಫೈಟ್ ಮಾಸ್ಟ್ರು ಇವರೆಲ್ಲ ಏರ್ ಹಾಸ್ಟೆಲ್ಸ್ತಾರೆ. ಅವಾಗವಾಗ ಬಂದು ಕೇಳೋರು, ನಮ್ಗೆ ಬರೀ ನೀರೇ ಕೊಡೋರು. ಯಾಕಂದರೆ ನಾವು ಬೇರೆ ಏನು ಪ್ರೀ ಬುಕ್ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ಬರೀ ನೀರು ಕೊಡೋರು. ಆ ಸಂತೋಷ ಆಗ್ತಾಯಿತ್ತು, ಆ ನೀರು ಇಸ್ಕೊಂಡು ಕುಡಿತಾ ಇದ್ದೆ. ಬಟ್ ನಾನೇನು ಮಾಡಿದೆ ಅಂದರೆ, ಸ್ವಲ್ಪ ಬುದ್ಧಿವಂತ ಕೆಲಸ ಮಾಡಿದೆ. ಲಾಸ್ಟ್ ಸೀಟಲ್ಲಿ ಕೂತ್ಕೊಳ್ಳೋಣ ಅಂತ. ಅದಕ್ಕೆ ಇವರು ಲಾಸ್ಟಲ್ಲಿ ನನಗೆ ಮಾತು ಕೊಟ್ಟಿದ್ದು. ನಾನು ಲಾಸ್ಟಲ್ಲಿ ಕೂತ್ಕೊಂಡ್ರೆ ಹಿಂದ್ಗಡೆ ಡೋರ್ ತೆಗೆದ್ರೆ ಇಳಿದು ಹೋಗ್ಬಿಡ್ಬೋದು ಅಂತ ಫಸ್ಟ್ ನಾನೇ ಬರ್ತೀನಿ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತೆಲ್ಲರೂ ಫ್ಲೈಟ್ ಇಳಿಯೋಕ್ಕೆ ಮುಂಚೆನೇ ಜನ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಸುಮಾರು ಜನ ಎಲ್ಲ ನಮ್ಮ ಸಿನಿಮಾದವರೆಲ್ಲ ಮುಂದೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ. ಸೊ ನಾನು ಹಿಂದೆ ಇಳಿದ್ಬಿಟ್ಟು ನೀಟಾಗಿ ಹೋಗೋಣ ಅಂದ್ಕೊಂಡೆ. ಬಟ್ ನಾನು ಹಿಂದೆ ಡೋರ್ ತೆಗಿಲಿಲ್ಲ. ಸೊ ಮುಂದೆಯಿಂದನೇ ಹೋಗ್ಬೇಕು. ಇವರೆಲ್ಲ ಇಳಿದಾದ್ಮೇಲೆ ನಾನು ಇಳಿಯೋವಂಥ ಒಂದು ಅವಕಾಶ ಸಿಕ್ತು. ಇನ್ನು ಮತ್ತೆ ನಮ್ಮ ಮಾಧ್ಯಮದವರು ಆ ಬೆಲ್ಟ್ ಥರ, ಲಗೇಜ್ ಬೆಲ್ಟ್ ಥರ ಅಲ್ಲಿ ಬಂದು ಲಗೇಜ್ ಕಲೆಕ್ಟ್ ಮಾಡಲೇಬೇಕು. ನೀವಿಲ್ಲ ಅಂದರೆ ಲಗೇಜ್ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಸೊ ಹಂಗಾಗಿ ಅವ್ರನ್ನ ಲಗೇಜ್ ಬೆಲ್ಟ್ ಹತ್ರ ಅವ್ರನ್ನ ನಾವು ನೋಡಿದ್ವಿ. ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತು, ಏರ್ಪೋರ್ಟ್ ಟ್ಯಾಕ್ಸಿನ ಬುಕ್ ಮಾಡಬೇಕು ಅಂತಂದರೆ ಅದೊಂಥರ ಥಿಯೇಟ್ರ್ ಓನರ್ಗಳು. ಅವ್ರು ನಾವು ಬುಕ್ ಮಾಡಿದ್ರು ಬೇರೆಯವ್ರಿಗೆ ಯಾರು ಅಡ್ಜಸ್ಟ್ ಆದರೆ ಅವ್ರು ಕೊಟ್ಬಿಡ್ತಾರೆ. ಬಟ್ ಆದರೆ ನಮಗೇನೋ ಒಂದು ಸ್ವಲ್ಪ ಹೆಸರಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೋನಲ್ ಅವರು, ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ಪಿಕ್ಚರಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಬಂದರು ಅಂತ ಇಟ್ಕೊಳ್ಳಿ. ಅವ್ರದ್ದೇ ಸ್ವಂತ ಡ್ರೈವರ್ಗಳು ಇರ್ತಾರೆ, ಗಾಡಿ ಇರ್ತಾರೆ, ಹೊರಟೋಗ್ತಾರೆ. ಈಗ ನಮ್ಮಂತವ್ರು ನಾವು ಗಾಡಿ ತೊಗೊಂಡೋಗಿಲ್ಲ, ಇಕಾನಮಿ ಕ್ಲಾಸಲ್ಲಿ ಬಂದಿದ್ದೀವಿ ಅಂದರೆ ನಾವು ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಲೇಬೇಕು. ಸೊ ಹಂಗಾಗಿ ಏರ್ಪೋರ್ಟ್ ಟ್ಯಾಕ್ಸಿ ಮೂಲಕ ಬಂದ್ವಿ. ಅಲ್ಲಿಂದ ಬಂದು ಟೋಲಿಗೆ ನಮ್ಮ ಥಿಯೇಟ್ರದು ಆಯಿತು, ಅವರು ಏರ್ಪೋರ್ಟ್ ಟ್ಯಾಕ್ಸಿ ಅವ್ರ. ಇನ್ನು UFO ಕ್ಯೂಬರು ನಮ್ಮ ಟೋಲ್ ಅವ್ರ 100 ಮೀಟ್ರ್ ಟೋಲ್ ದಾಟೋದ್ರೂ ಕಾಸು ಕೊಡಬೇಕು. ವಾಪಸ್ ಅಕಸ್ಮಾತ್ ಏನೋ ಫೋನ್ ಬಿಟ್ಬಿಟ್ಟಿದ್ದೀವಿ ಸರ್ ಅಂತ ವಾಪಸ್ ಹೋಗ್ಬೇಕು ಅಂದ್ರೆ ತಿರ್ಗಾ ಟೋಲ್ ಕಟ್ಟಬೇಕು. ಸೊ ಆ ಥರ ಅಲ್ಲಿನ ದಾಟ್ಕೊಂಡ್ಬಂದು ನಾವು ಸೀದಾ ಮನೆಗೆ ಬರ್ತೀವಿ. ನಮ್ಮ ಮನೆಯವರು ಅಂತಂದರೆ ನಮ್ಮ ಆಡಿಯನ್ಸು. ಏನೋ ನಮ್ಮ ಅವ್ರು ಬರ್ತಾವ್ರೆ, ಬಾಗಿಲು ತಕ್ಕೊಂಡಿದ್ದು ಒಂದು ಕಾಫಿ ಟೀ ಏನಾದ್ರು ಕೊಡೋಣ ಅಂದರೆ ಆಯಾಸ. ಯಾಕಂದರೆ ಫ್ಲೈಟಲ್ಲಿ ಬರೀ ನೀರು ಕುಡಿದಿರ್ತೀವಿ. ಸೊ ಇಲ್ಲಿ ಆಯಾಸ ಕಳಿಯುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆಗೆ ಬರೋಕ್ಕೆ ಅಕಸ್ಮಾತ್ ಏನಾದ್ರು ಮನೆಯವರು ಪ್ರೀತಿಯಿಂದ ನಮ್ಮ ಆಡಿಯನ್ಸು ಕರೆದು ಕಾಫಿ ತಿಂಡಿ ಅಥವಾ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರೆ ಭಾಳ ಖುಷಿಯಾಗುತ್ತೆ. ಅಕಸ್ಮಾತ್ ಬಾಗಿಲು ಹಾಕ್ಕೊಂಬಿಟ್ಟು ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಬೀಗನೂ ಕೊಟ್ಟಿಲ್ಲ ಅಂದರೆ ಅಲ್ಲೇ ಬಾಗಿಲಲ್ಲಿ ಲಗೇಜ್ ಇಟ್ಕೊಂಡು ಕಾಯ್ತಾ ಇರಬೇಕು. ಆ ಥರ ಒಂದು ಜರ್ನಿ ಸಿನಿಮಾ.